ನಮಸ್ಕಾರ ಬಂಧುಗಳೇ. ಇಂದಿನ ಸಂಚಿಕೆಯಲ್ಲಿ ನಮ್ಮ ನಿತ್ಯ ಕರ್ಮಗಳನ್ನು ನೋಡೋಕ್ಕೆ ಮೊದಲು ತಮ್ಮೆಲ್ಲರಿಗೂ ನಮ್ಮ ಅಸೆಂಟ್ ಮೀಡಿಯಾ ವಿಡಿಯೋ ಚಾನಲ್ಗೆ ಸ್ವಾಗತ ಕೋರ್ತಾ, ನಿಮ್ಮ ಡಾಕ್ಟರ್ ಕಮಲಂ ಕೃಷ್ಣ, ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ ಹಾಗೂ ಆಹಾರ ತಜ್ಞ. ಬಂಧುಗಳೇ, ಈ ಹಿಂದಿನ ಸಂಚಿಕೆಯಲ್ಲಿ ಬೆಳಗ್ಗೆ ಏಳೋದ್ರಿಂದ ಶುರು ಮಾಡಿ ಹಲ್ಲುಜ್ಜಿ ಮುಖ ತೊಳೆದು ಅದಾದ ನಂತರ ನಮ್ಮ ನಿತ್ಯ ವ್ಯಾಯಾಮಗಳೇನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಉಪಹಾರಕ್ಕೆ ಬಂದ್ವಿ. ಉಪಹಾರ ಅಂತಂದರೆ ಉಪಹಾರ, ಉಪ ಅನ್ನೋದು ಹತ್ತಿರ, ಆಹಾರಕ್ಕೆ ಹತ್ತಿರ ಇರೋದು ಅಂತ ಅರ್ಥ. ಇದು ಸಂಸ್ಕೃತದ ಪದ. ಉಪ ಅನ್ನೋದು ಹತ್ತಿರ, ಆಹಾರ ಅಂದರೆ ಸಹಜ ಆಹಾರಕ್ಕೆ ಹತ್ತಿರ ಇರೋದು ಅಂತ. ನಾವು ಇವತ್ತಿನ ದಿವಸ ಏನಾಗಿದೆ ಅಂತಂದರೆ, ಆಧುನಿಕ ಯುಗದಲ್ಲಿ ಬೆಳಗ್ಗೆ ಏಳೋದು ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಯಾಕೆಂದರೆ ನಾವು ಹೇಳುವಷ್ಟರಲ್ಲಿ ಸೂರ್ಯ ಎಲ್ಲಿರ್ತಾನೆ ಅಂತಲೇ ನಮಗೆ ಗೊತ್ತಿರಲ್ಲ. ತುಂಬ ಜನರು ಹೀಗೆ ಇವತ್ತಿನ ದಿವಸ ಜೀವನ ವಿಧಾನ ಹೀಗೆ ಹಾಳಾಗಿರೋದು. ಬೆಳಗ್ಗೆ ಬೇಗ ಎದ್ದರೆ ಇದು ಹೇಗೆ ನಡಿಬೇಕು ಅನ್ನೋದನ್ನು ಮಾತಾಡ್ತಿದ್ದೀನಿ. ಉಪಹಾರ ಅಂದರೆ ಸರಳವಾಗಿರಬೇಕು, ಅತಿ ಸರಳವಾಗಿ ಸುಲಭವಾಗಿ ಜೀರ್ಣ ಆಗೋ ಹಾಗಿರಬೇಕು. ನಮ್ಮ ದೇಶದಲ್ಲಿ ಮೊದಲಿಂದನೂ ಆಹಾರ ಅಂತಿದ್ದಿದ್ದು, ಬೆಳಗ್ಗೆ ಅಂತಿದ್ದಿದ್ದು ಫಲಾಹಾರ. ಫಲ ಅಂದರೆ ಹಣ್ಣು, ಹಣ್ಣೇ ಆಹಾರ. ಅಂದರೆ ನಮಗೆ ಅತ್ಯಂತ ಸುಲಭವಾಗಿ ಜೀರ್ಣ ಆಗುವಂಥ ಆಹಾರ ಅಂತಂದರೆ ತಾಜಾ ಹಣ್ಣುಗಳು. ಈಗೇನದು ಬದಲಾಗಿದೆ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಪ್ರತಿ ದಿವಸ ಅದೇ ಇಡ್ಲಿ ವಡೆ, ಅದೇ ದೋಸೆ, ಅದೇ ಪೂರಿ, ಅದೇ ಚಪಾತಿ, ಅದೇ ಬಾತ್ಗಳು. ಚಿತ್ರಾನ್ನ ಅಂತ ಒಂದಿದ್ದದ್ದನ್ನು ಬೇರೆ 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 ಪ್ರೋಸೆಸ್ ಬೇರೆ ರೀತಿ ಮಾಡಿ ಹಲವು ವಿಧ 108 ವಿಧದ ಬಾತ್ಗಳು ಇವತ್ತು ನಮಗೆ ಲಭ್ಯ. ಹಾಗಾಗಿ ನಾವು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಪೂರ್ವಜರು ಹೇಳ್ತಿದ್ರು, ಆಯುರ್ವೇದದಲ್ಲೂ ಏನು ಹೇಳುತ್ತೆ ಅಂತಂದರೆ, ನಮ್ಮ ಪೂರ್ವಜರ ಮಾತಿನ ಪ್ರಕಾರ 9 ತುಂಡವ ಯೋಗಿ, 2 ತುಂಡವ ಭೋಗಿ, 3 ತುಂಡವ ರೋಗಕ್ಕೆ ಹತ್ತಿರ ಆಗೋರು ಅಂತ ಹೇಳುತ್ತೆ. ಹಾಗಾಗಿ ನಿತ್ಯ ನಮಗೆ 3 ಹೊತ್ತಿನ ಆಹಾರ ತೊಗೊಂಡ್ರೆ ಜೀವನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಆರಾಮಾಗಿ. ಯಾವ ರೀತಿ ಆಹಾರ ತೊಗೊಳ್ತೀವಿ ಅನ್ನೋದೇ ಮುಖ್ಯ. ಎಷ್ಟು ಸಲ ಬೇಕಾದ್ರೂ ಆಹಾರ ತೊಗೋಬೋದು, ಆದರೆ ಒಂದನ್ನು ನಾವು ನೋಡ್ಕೋಬೇಕು, ನಮ್ಮ ದೇಹಕ್ಕೆ ಅಗತ್ಯ ಇದೆಯಾ ಅಂತ ನೋಡಿ ಆಹಾರ ತೊಗೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ರಾತ್ರಿ ಬೇಗ ಮಲಗಿ ಬೇಗ ಎದ್ದಾಗ ಅಂತಂದರೆ, ಸುಮಾರು ರಾತ್ರಿ 10 ಗಂಟೆಗೆ ಮಲಗಿ ಬೆಳಗ್ಗೆ ನಾವು 4-5 ಗಂಟೆಗೆ ಎದ್ದಾಗ ಅಂತಂದರೆ, ಸಂಜೆ ನಾವು ಮಲಗೋಕ್ಕೆ ಕನಿಷ್ಠ 2 ಗಂಟೆ ಮುಂಚೆ ಊಟ ಮಾಡಿರ್ತೀವಿ. ಹಾಗಾಗಿ ತುಂಬ ದೀರ್ಘಾವಧಿಯ ತನಕ ನಾವು ಆಹಾರ ಏನು ಒಳಗೆ ಕೊಡೋದಿಲ್ಲ. ಹಾಗಿದ್ದಾಗ ದೇಹ ತುಂಬ ವಿಶ್ರಾಂತಿ ಪಡೆದು ಆರಾಮಾಗಿರುತ್ತೆ. ಆ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಜೀರ್ಣ ಆಗಲಿಕ್ಕೆ ತುಂಬ ಕಷ್ಟ ಅಂತೂ ಆಹಾರ. ಈ ರೊಟ್ಟಿಗಳು, ಚಪಾತಿಗಳು ಅಥವಾ ಇಡ್ಲಿ, ಹುಳಿ ಬಂದಂಥ ಹಿಟ್ಟು ಯಾವಾಗಲೂ ಕೂಡ ನಮಗೆ ಜೀರ್ಣ ಆಗೋದು ಕಷ್ಟ. ಅದು ಈ ಇಡ್ಲಿಗಳು ಸ್ವಲ್ಪ ಏನು ಅಂತಂದರೆ, ಮಧ್ಯಮ ವಯಸ್ಕರಿಗೆ ಸ್ವಲ್ಪ ಸುಲಭವಾಗಿ ಪಚನ ಆಗಬಹುದು, ಆದರೆ ವಯಸ್ಸಾದವ್ರಿಗೆ ಖಂಡಿತ ಅದು ಜೀರ್ಣ ಆಗೋದು ಕಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ಆಹಾರ ಜೀರ್ಣ ಆಗದೇ ಇದ್ದಾಗ ಅಲ್ಲಿರುವಂಥ ಎಲ್ಲ ಕಲ್ಮಶ ಎಲ್ಲ ಕೂಡ ನಮ್ಮ ದೇಹದಲ್ಲಿ ಸೇರಿಕೊಂಡು ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ. ಹಾಗಾಗಿ ಅತ್ಯಂತ ಸರಳವಾದ ಹಣ್ಣುಗಳನ್ನು ತಗೋಬೋದು ಬೆಳಗ್ಗೆ. ಇನ್ನೂ ಸರಳವಾಗಿ, ಅಕಸ್ಮಾತ್ ನನ್ನ ಒಂದು ಜೀರ್ಣಶಕ್ತಿ ಕಡಿಮೆ ಇದೆ ಅಥವಾ ಆರೋಗ್ಯದ ಒಂದು ಕೆಲವು ಸಮಸ್ಯೆಗಳಿದೆ ಎಂದಾಗ ಆ ಹಣ್ಣನ್ನು ರಸವಾಗಿ ಪರಿವರ್ತನೆ ಮಾಡಿ ಬಿಸಿ ನೀರಿನ ಜೊತೆಗೆ ಅದು ತಗೊಂಡಾಗ ಅದು ಸುಲಭವಾಗಿ ಜೀರ್ಣ ಆಗಿ ನಮಗೆ ಶಕ್ತಿಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ಅಥವಾ ತರಕಾರಿಗಳನ್ನು, ಹಸಿಯಾದ ತಾಜಾ ತರಕಾರಿಗಳನ್ನು ತಗೊಳ್ಳೋದು. ನಮಗೆ ಹೆಚ್ಚು ಪ್ರೋಟೀನ್ ಬೇಕು ಅಂತಂದಾಗ ಈ ಮೊಳಕೆ ಕಾಳುಗಳನ್ನು ಅದ್ರ ಜೊತೆ ಮಿಶ್ರ ಮಾಡಿ ತಗೊಳ್ಳೋವಂಥದ್ದು. ಅದಕ್ಕೆ ಬೇಕಿದ್ದರೆ ನಾವು ಒಂದಷ್ಟು ಶುಂಠಿ ರಸ, ನಿಂಬೆ, ಕೊತ್ತಂಬರಿ, ಕರಿಬೇವು ಇದನ್ನೆಲ್ಲ ಸೇರಿಸಿ ನಾವು ಆ ರೀತಿ ತರಕಾರಿಗಳನ್ನ ತೊಗೊಂಡಾಗ ನಮಗೆ ತುಂಬ ಹೆವಿ ಅನಿಸಲ್ಲ, ಅಂದರೆ ದೇಹಕ್ಕೆ ತುಂಬ ಭಾರ ಅನಿಸಲ್ಲ. ನಮ್ಮ ಚಟುವಟಿಕೆ ಸುಲಭವಾಗಿ ನಡ್ಕೊಂಡು ಹೋಗುತ್ತೆ. ಯಾವ ಆಹಾರ ತೊಗೊಂಡ್ಮೇಲೆ ನನಗೆ ಯಾವುದೇ ಒಂದು ತೊಂದರೆಗಳಿಲ್ಲ, ಆರಾಮಾಗಿ ನಾನು ಎಲ್ಲ ಕೆಲಸವನ್ನು ಮಾಡ್ತಾಯಿದ್ದೀನಿ, ನನಗೆ ಆಕಳಿಕೆ ಬರ್ತಾ ಇಲ್ಲ, ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ದೇಹ ಭಾರ ಆಗಲಿಲ್ಲ ಅಂತಂದರೆ ನಾನು ತೊಗೊಂಡಂಥ ಆಹಾರ ಸರಿ ಇದೆ ಅಂತ. ಆ ನಿಟ್ಟಿನಲ್ಲಿ ಪ್ರತಿನಿತ್ಯ ಬೆಳಗ್ಗೆ ತೊಗೊಳ್ಳೋ ಉಪಹಾರ ಅಂತೂ ತುಂಬ ಸರಳವಾಗಿದ್ದಷ್ಟು ಕೂಡ ಇಡೀ ದಿವಸ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ನಮ್ಮ ದೇಹ ತುಂಬ ಸುಲಭವಾಗಿ ಸ್ಪಂದಿಸುತ್ತೆ. ಯಾಕೆಂದರೆ ನಾವು ತಗೊಳ್ಳುವಂಥ ಸರಳವಾದ ಆಹಾರ ನಮಗೆ ಅತ್ಯಂತ ಸುಲಭವಾಗಿ ಶಕ್ತಿಯನ್ನು ತಂದುಕೊಡುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದು ತುಂಬ ಹೆವಿ ಆಹಾರಗಳನ್ನು ತಗೊಳ್ಳದೆ ಸರಳವಾದ ಆಹಾರ ತಗೊಂಡು ಅದಾದಮೇಲೆ ಮಧ್ಯಾಹ್ನ ನಾವು ನಮಗೆ ಬೇಕಾದ ಹಾಗೆ ಊಟ ಮಾಡ್ಬೋದು. ಅದನ್ನು ಮುಂದಿನ
ಊಟದ ಸಂಚಿಕೆಯಲ್ಲಿ ಖಂಡಿತ ಅದನ್ನು ಕೂಡ ಹೇಳ್ತೀನಿ. ಸೊ ಇವತ್ತಿಗೆ ಈ ಸಂಚಿಕೆಯಲ್ಲಿ ಬೆಳಗ್ಗೆ ಈ ಆಹಾರ ಉಪಹಾರವನ್ನು ಹಣ್ಣುಗಳ ರಸ ಅಥವಾ ಹಣ್ಣುಗಳನ್ನೇ ತೊಗೋಬೋದು, ಎಲ್ಲ ರೀತಿಯ ಹಣ್ಣುಗಳನ್ನು ತೊಗೋಬೋದು. ಹಣ್ಣುಗಳು ಏನು ಅಂತಂದರೆ ನಮಗೆ ಅಮೃತ ಆಹಾರ ಅಂತ ಕರಿತೀವಿ. ಹಾಗಾಗಿ ಅದನ್ನು ತಗೊಳ್ಳಿ. ಅಗತ್ಯ ಇದ್ದರೆ ಒಂದಷ್ಟು ತರಕಾರಿಗಳನ್ನು ತೊಗೋಬೋದು. ಅದು ಬಿಟ್ಟರೆ ಬೆಳಗ್ಗೆ ಎಷ್ಟು ನಾವು ಬೇಯಿಸಿದ ಪದಾರ್ಥಗಳಿಂದ ಸ್ವಲ್ಪ ದೂರ ಇರ್ತೀವಲ್ಲ ಅಷ್ಟು ಕೂಡ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಮತ್ತು ದೇಹ ಹಗುರವಾಗಿದ್ದು ನಮಗೆ ನಿರಂತರವಾಗಿ ಚೈತನ್ಯಶೀಲವಾಗಿ ಉತ್ಸಾಹದಾಯಕವಾಗಿ ನಾವಿರಲಿಕ್ಕೆ ಸಹಕಾರ ಮಾಡುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ಯಾರಾದ್ರು ಅಳವಡಿಸ್ಕೊಂಡಿದ್ದರೆ ತುಂಬ ಉತ್ತಮ. ಇಲ್ಲಿ ಹೋದರೆ ಇಲ್ಲಿಂದ ಮುಂದಕ್ಕೆ ಸಾಧ್ಯವಾದಷ್ಟು ಬೆಳಗಿನ ಆಹಾರ, ಸಹಜ ಆಹಾರ, ತಾಜಾ ಆಹಾರವನ್ನು ಬಳಸ್ಕೊಂಡು ಯಾವಾಗಲೂ ಆರೋಗ್ಯವಾಗಿದ್ದು ನಿತ್ಯ ನಿರಂತರ ಉತ್ಸಾಹದಿಂದ ನಿಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ಅನ್ನೋದನ್ನು ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ. ಸೊ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ದಯವಿಟ್ಟು ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಕಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದರ ಮುಂದಿನ ಸಂಚಿಕೆಗಳೆಲ್ಲ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತಂದರೆ ನಮ್ಮ ಇದರಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಒತ್ತಿದರೆ ಸಾಕು, ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮತ್ತೆ ಭೇಟಿ ಆಗ್ತಾ ಇರೋಣ. ಮತ್ತು ಖಂಡಿತವಾಗ್ಲೂ ಸಂಚಿಕೆಯನ್ನು ನೋಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.